ಕೈ ಹುಷಾರು. ನಾನು ಫಸ್ಟ್ ಟೈಮ್ ಟ್ರೈ ಹೊಟ್ಟೆ ತುಂಬ ತಿಂದು ಇಲ್ಲಿ ನೋಡ್ರಿ ಹಿಂಗೆ ಮಲಗಿದ್ದಾರೆ ನಮ್ಮಮ್ಮ. ಎಷ್ಟು ಜೋರಾಗಿ ಮಾತಾಡ್ತಿದ್ದಾರೆ ನಮ್ಮಮ್ಮ. ನನಗೆ ವಿಡಿಯೋ ರೆಕಾರ್ಡೇ ಮಾಡೋಕ್ಕಾಗ್ತಾ ಇಲ್ಲ. ನಾನು ಆದಷ್ಟು ಬೇಗ ಒಂದು ಮೈಕ್ ತೊಗೋಬೇಕು. ಮನೇಲಿದೆ ಬಟ್ ನನ್ನ ಫೋನಿಗೆ ಕನೆಕ್ಟ್ ಆಗ್ತಾ ಇಲ್ಲ. ನಾನು ಆದಷ್ಟು ಬೇಗ ಒಂದು ಮೈಕ್ ತೊಗೊಳ್ತೀನಿ. ಪ್ಲೀಸ್ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್. ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಇವತ್ತು ನಾನು ಕಾಲೇಜಿಗೆ ಹೋಗಿಲ್ಲ. ಯಾಕಂತೇಳಿದರೆ ಇವತ್ತು ಕ್ಲಾಸಿಗೆ ಯಾರು ಬಂದಿಲ್ಲ, ಹಾಗಾಗಿ ನಾನು ಕಾಲೇಜಿಗೆ ಹೋಗಿಲ್ಲ. ಮನೇಲಿ ಕೂತು ತುಂಬಾ ಬೋರ್ ಆಗ್ತಾಯಿತ್ತು. ಸೊ ಹಾಗಾಗಿ ಏನಾದ್ರು ಒಂದು ಬಿಸಿಯಾಗಿ ರುಚಿಯಾಗಿ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡೆ. ಸೊ ಇವತ್ತಿನ ವ್ಲಾಗ್ ಬಂದು ಕುಕ್ಕಿಂಗ್ ವ್ಲಾಗ್. ಹಾಗಂತೇಳಿ ದೊಡ್ಡದಾಗಿ ಕುಕ್ ಮಾಡ್ತೀನಿ, ಆಹಾ ಓಹೋ ಅಂದ್ಕೊಂಡು ತಿನ್ನೋ ಅಷ್ಟು ಏನು ಆ ಥರ ವೀಡಿಯೋ ಮಾಡ್ತಾಯಿಲ್ಲ. ಜಸ್ಟ್ ಸ್ನ್ಯಾಕ್ಸ್ ಥರ ಮಾಡ್ತಾಯಿದ್ದೀನಿ ನಾನು ಅಷ್ಟೇ. ಏನಪ್ಪ ಅಂತಂದರೆ ಈ ಸಂಜೆ ಟೈಮು ಟೀ ಕಾಫಿ ಕುಡ್ಕೊತ ಜೊತೆಲಿ ತಿನ್ನೋ ಥರ ಏನಾದ್ರು ಮಾಡೋಣ, ಬೋರ್ ಆಗ್ತಾಯಿತ್ತಲ್ಲ, ಅದಕ್ಕೇನೋ ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಸ್ನ್ಯಾಕ್ಸು ಅಂತ ಹೇಳ್ತಾರೆ, ನಮ್ಮ ಊರಿನ ಫೇಮಸ್. ನಮ್ಮ ಊರು ಯಾವುದು ಅಂತ ಕೇಳ್ತಾ ಇದ್ದೀರಾ? ಎಸ್, ದಾವಣಗೆರೆ ಬೆಣ್ಣೆ ದೋಸೆ ಅಂತಲೇ ಫೇಮಸ್ ಆಗಿರುವಂಥ ಬೆಣ್ಣೆ ನಗರಿ ನಮ್ಮ ಊರು. ಸೊ ನಮ್ಮೂರಲ್ಲಿ ಬೆಣ್ಣೆ ದೋಸೆನೇ ಅಂತ ಅಲ್ಲ, ಬಟ್ಟೆ ಅಂಗಡಿಯಿಂದನೂ ಫೇಮಸ್ ಆಗಿದೆ. ಸೊ ಮಿರ್ಚಿ ಮಂಡಕ್ಕಿ ಅಂತಲೂ ಫೇಮಸ್ ಆಗಿದೆ. ಸೊ ಅದರಲ್ಲಿ ನಾನಿವತ್ತು ಮಿರ್ಚಿ ಮಂಡಕ್ಕಿ ಟ್ರೈ ಮಾಡ್ತಾಯಿದ್ದೀನಿ. ಅಷ್ಟು ಪರ್ಫೆಕ್ಟಾಗಿ ಬರೋಲ್ಲ, ಟ್ರೈ ಮಾಡ್ತಾಯಿದ್ದೀನಿ, ನೋಡೋಣ ಹೇಗೆ ಬರುತ್ತೆ ಅಂತ ಹೇಳಿ. ನಮ್ಮ ಪಪ್ಪಂಗೆ ತುಂಬಾ ಇಷ್ಟ ಮಿರ್ಚಿ ಮಂಡಕ್ಕಿ ಅಂತಂದರೆ. ಅದರಲ್ಲೂ ಈ ನರ್ಗಿಸ್ ಮಂಡಕ್ಕಿ ಅನ್ನೋದು ಮತ್ತು ಈ ಅವಲಕ್ಕಿ ಮಾಡ್ತಾರಲ್ಲ ಅದು, ಅದ್ರ ಜೊತೆ ಮೆಣಸಿನ್ಕಾಯಿ ಆಗಿರಲಿ, ಮಸಾಲ ಬೋಂಡ್ ಆಗಿರಲಿ, ಅದೆಲ್ಲ ನಮ್ಮ ಪಪ್ಪಂಗೆ ತುಂಬ ಇಷ್ಟ. ಸೊ ನಮ್ಮ ಪಪ್ಪನೂ ಬರೋ ಟೈಮ್ ಆಗಿದೆ. ಸೊ ಈಗ ಟೀ ಕಾಫಿ ಬಿಡೋ ಟೈಮು ಕೂಡ ಆಗಿದೆ. ಸೊ ಹಾಗಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಆಲ್ವೇಸ್ ಗುಡ್, ಬೆಟರ್ ಆಗಿ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಟೈಮ್ ವೇಸ್ಟ್ ಯಾಕೆ ಮಾಡೋದು, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಸೊ ನಾನಿವಾಗ ಇದಕ್ಕೆ 1-2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅಕ್ಕಿ ಹಿಟ್ಟನ್ನ ಹಾಕಿ ಈಗ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಇಷ್ಟೇ ಅಂತ ನಾನು ಹೇಳಲ್ಲ, ಯಾಕಂದರೆ ನನಗೂ ಗೊತ್ತಿಲ್ಲ ಎಷ್ಟು ಹಾಕಬೇಕು. कौन है ये लोग, कहाँ से आते हैं ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಅರಿಶಿನ ಸಾಕು ಅನಿಸುತ್ತೆ. ಆಮೇಲೆ 1 ಸ್ಪೂನು ಖಾರದ ಪುಡಿ ಇನ್ನೊಂದು ಸ್ವಲ್ಪ ಹಾಕೋಣ. ದೆನ್ 1 ಸ್ಪೂನು ಸೋಡಾ, ಬೇಕಿಂಗ್ ಸೋಡಾ, ಮನೇಲಿ ಅಡುಗೆಗೆ ಹಾಕ್ತಾರಲ್ಲ ಆ ಸೋಡಾನ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ಯಾಕಂದರೆ ಸೋಡಾ ಜಾಸ್ತಿ ಆದರೆ ಅದು ಕಲ್ಲಾದಂಗೆ ಆಗುತ್ತೆ. ಇದಾದಮೇಲೆ ಒಂದು ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ 1 ಸ್ಪೂನ್ ಸಾಕು. ನೆಕ್ಸ್ಟು ಇಷ್ಟು ಅಜ್ವಾಯಿನ್. ಈ ಅಜ್ವಾಯಿನ್ನ ಕೈಯಾಗಿ ಹಿಂಗೆ ಹಾಕ್ಕೊಂಡು ಈ ಥರ ಹಿಂಗೆ ರಫ್ ಮಾಡಿ ಇದ್ರೊಳಗೆ ಬೀಳಬೇಕು. ಈ ಥರ ಹಿಂಗೆ ರಫ್ ಮಾಡಿ ಅಜ್ವಾಯಿನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇನ್ನು ಹಿಂಗೆ ಒಳಗೆ ರೌಂಡ್ ಮಾಡಿ ಇದನ್ನು ಚೂರು ನೀರು ಹಾಕೊಳ್ಳೋಣ. ಇದನ್ನು ಒಂಥರ ಪೇಸ್ಟ್ ಥರ ಕಳಿಸ್ಕೋಬೇಕು. ಗೈಸ್ ನೋಡಿ,
ಪೇಸ್ಟ್ ರೆಡಿಯಾಗಿದೆ. ಸೊ ಇಷ್ಟಿದೆ ಪೇಸ್ಟು. ಐ ಥಿಂಕ್ ಇಷ್ಟೇ ಇರಬೇಕು ಅಂತ ಅಂದ್ಕೊತೀನಿ. ಮಿರ್ಚಿ ಹಾಕೋದು ಇಷ್ಟೇ, ಹಿಂಗೆ ಹಿಟ್ಟ ಕೈಯಿಂದ ಜಾರ್ತಾ ಇದೆ. ಇಷ್ಟೇ ಇರಬೇಕು. ಈ ಥರ ಒಂದು ಲೆವೆಲಿಗೆ ಬರೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ನನಗೆ ನಿಜ ಗೊತ್ತಿಲ್ಲ ಹೆಂಗೆ ಮಾಡೋದು ಅಂತ. ನಾನು ಟ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬಂದರು, ಚೆನ್ನಾಗಿ ಬರಲಿಲ್ಲದ್ರು ತಿನ್ನಬೇಕು. ಇವಾಗ ಇಟ್ಟು ಕಳಿಸಿದ್ದೀನಿ. ಸೊ ನೆಕ್ಸ್ಟ್ ಇವಾಗ ಮಂಡಕ್ಕಿ ಮಾಡ್ಕೊಳ್ಳೋಕ್ಕೆ, ಮಂಡಕ್ಕಿ ಇಲ್ಲ ಆ್ಯಕ್ಚುಲಿ, ಈಗ ಅಂಗಡಿಗೆ ಹೋಗಿ ಮಂಡಕ್ಕಿ ತರಬೇಕು. ಸೊ ಬನ್ನಿ ಹೋಗಿ ಮಂಡಕ್ಕಿ ತೊಗೊಂಡು ಬರೋಣ. ಬನ್ನಿ ಗಾಯ್ಸ್, ಮಂಡಕ್ಕಿ ತರೋಣ ಅಂತ ಅಮ್ಮನ ಹತ್ರ ದುಡ್ಡು ಕೇಳೋಕ್ಕೆ ಹೋದರೆ ನಮ್ಮಮ್ಮ ಮೆಣಸಿನ್ಕಾಯಿನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು ಹೇಳಬೇಕು ಇಂಥ ಅಮ್ಮರಿಗೆ, ಏನು ಹೇಳೋಕ್ಕಾಗಲ್ಲ. ಸುಮ್ಮನೆ ಹೋಗಿ ಮೆಣಸಿನ್ಕಾಯಿ ತರಬೇಕು ಅಷ್ಟೇ. ಸೊ ಈಗ ನಾನು ಅಂಗಡಿಗೆ ಹೋಗ್ತಾ ಇದ್ದೀನಿ ಮಂಡಕ್ಕಿ ಮತ್ತು ಮೆಣಸಿನ್ಕಾಯಿ ತೊಗೊಂಡೋಕ್ಕೆ. ಸೊ ಅಂಗಡಿಗೆ ಹೋಗಿ ತೊಗೊಂಡು ಬಂದು ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡೋಣ. ಬನ್ನಿ. ಫೈನಲಿ ಅಂಗಡಿಗೆ ಹೋಗಿ ಎಲ್ಲ ತೊಗೊಬಂದೆ. ಸೊ ಇವಾಗ ನೆಕ್ಸ್ಟು ನರ್ಗಿಸ್ ಮಾಡೋಕ್ಕೆ ಏನೇನು ಬೇಕು, ಸೊ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ. ಬನ್ನಿ. ಒಂದು 3 ಸ್ಪೂನು ಕಡಲೆ ಮತ್ತು 1-1.5 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸಿ ಮಾಡಿಕೊಂಡು ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡೋಣ. ಬನ್ನಿ. ಚಿಕ್ಕದಾಗಿರೋಂಥ ಈರುಳ್ಳಿನ ತೊಗೊಂಡು ಈ ರೀತಿ ಉದ್ದುದ ಕಟ್ ಮಾಡ್ಕೊಂಡಿದ್ದೀನಿ. 1-2 ಮೆಣಸಿನ್ಕಾಯಿನ ಈ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ದೆನ್ ಒಂದು ಬೆಳ್ಳುಳ್ಳಿಲಿ ಒಂದು ಅರ್ಧ ಬೆಳ್ಳುಳ್ಳಿನ ಈ ರೀತಿ ಸಿಪ್ಪೆ ಸುಲಿದಿಟ್ಕೊಂಡಿದ್ದೀನಿ. ನೆಕ್ಸ್ಟು ಜೀರಿಗೆ, ಅರಿಶಿಣ. ಸೊ ಇವಾಗ ಇದನ್ನು ಒಗ್ಗರಣೆ ಹಾಕೋಣ. ಗೈಸ್, ನಾನು ಇವಾಗ ಚಿಕ್ಕದಾಗಿ ಒಂದು ಬಾಣಲಿ ಇಟ್ಟು ಎಣ್ಣೆ ಹಾಕಿದ್ದೀನಿ. ಅದು ಎಣ್ಣೆ ಒಂದು ಸ್ವಲ್ಪ ಕಾಯಿಲಿ. ಅಲ್ಲಿವರೆಗೂ ನೋಡಿ, ಮೆಣಸಿನ್ಕಾಯಿನ ಈ ಥರ ಮೆಣಸಿನ್ಕಾಯಿ ತೊಗೋಬೇಕು. ಈ ಥರ ದಪ್ಪ ಇರೋವಂಥ ಮೆಣಸಿನ್ಕಾಯಿ ತೊಗೊಂಡು ಹಿಂದ್ಗಡೆ ಈ ಥರ ಮುರಿಬೇಕು. ಯಾಕೆ ಅಂದರೆ ನಾವು ಮೆಣಸಿನ್ಕಾಯಿ ಬಿಡಬೇಕಾದ್ರೆ ಇದು ಪಟ್ ಟಪ್ ಅಂತ ಸಿಡಿಯಲ್ಲ. ಸೊ ಹಾಗಾಗಿ ಈ ಥರ ಹಿಂದ್ಗಡೆ ಇದನ್ನ ಮುರಿದ್ಬಿಟ್ಟು ಮಿರ್ಚಿ ಹಾಕಬೇಕು. ಸೊ ಬನ್ನಿ, ಎಲ್ಲ ಎಣ್ಣೆ ಕಾಯೋಷ್ಟೊತ್ತಿಗೆ ಮಿರ್ಚಿನ ನಾವು ಈ ಥರ ರೆಡಿ ಮಾಡ್ಕೊಳ್ಳೋಣ. ಬನ್ನಿ. ಗೈಸ್ ನೋಡಿ, ಇದನ್ನ ಈ ಥರ ಮೆಣಸಿನ್ಕಾಯಿನ ಮುರಿದಿದ್ದೀನಿ. ಸೊ ಇವಾಗ ಇದರ ಆಪ್ರೇಷನ್ ಮಾಡೋಣ. ಬನ್ನಿ. ಈ ಥರ ಮಮ್ಮಿ ಚಾಕಿಂದ ಬರ್ತಾನೆ ಇಲ್ಲ ಗೈಸ್ ಇದು. ನೋಡಿ, ಇದನ್ನು ಈ ಥರ ಆಪ್ರೇಷನ್ ಮಾಡಬೇಕು. ಈ ರೀತಿ ಇದರ ಹೊಟ್ಟೆ ಬಾಕಿಬೇಕು. ಓಕೆನಾ? ಈ ಥರ ಎಲ್ಲ ಮೆಣಸಿನ್ಕಾಯಿನ ಬೇಗ ಬೇಗ ರೆಡಿ ಮಾಡ್ಕೊಳ್ಳೋಣ. ಬನ್ನಿ.
ಹೇಗಿದೆಯಪ್ಪ ಟೇಸ್ಟು? ತಿಂದಿಲ್ಲ ತಡ ತಿಂತೀವಿ ಜಿನ್ನು ಕೈ ಹಿಡ್ಕೊಂಡು ಹೆಂಗೈತಂತೆ. ಏನು ಸೂಪರ್. ಅಂಗಡಿ ಇಡ್ಬೋದು. ಮೆಣಸಿನ್ಕಾಯಿ ಈಗ ಯಾಕೆ ಹತ್ರ ಇಲ್ಲಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ನಾನು ಹೇಳಿದ್ನ ಇಲ್ವಾ ಫ್ರೆಂಡ್ಸ್ ನಿಮಗೆ ಸ್ಟಾರ್ಟಿಂಗ್ಗೆ, ಅದು ಅಮೀಬಾ ಶೇಪೇ ಆಗೋದು ಅಂತ. ಅದು ಹೋಗಿ ಹೋಗಿ ಇಲಿ ಶೇಪ್ ಆಗಿಬಿಟ್ಟಿದೆ. ಟೇಸ್ಟ್ ನೋಡೋದು ಚೆನ್ನಾಗಿದೆ. ಮಮ್ಮಿ ಸೂಪರ್ ಆಗಿತ್ತು ನಮ್ಮ, ನೀನು ಟ್ರೈ ಮಾಡು. ಬರ್ತಾ ಟೇಸ್ಟ್ ಚೆನ್ನಾಗಿರುತ್ತೆ ಆಯ್ತಾ. ನಿನಗೆ ಕೆಲಸ ಕಮ್ಮಿ ಆಗುತ್ತೆ. ಏನಿಲ್ಲ ಹಂಗೇನಿಲ್ಲ, ನೀನು ರುಚಿ ರುಚಿಯಾಗಿ ಕಲಿತೆ ಅಷ್ಟಿಲ್ಲ. ಓಹೋ ಸರಿ ತಿನ್ನು. ಥ್ಯಾಂಕ್ ಯು ಐಸ್. ಹೊಟ್ಟೆ ತುಂಬ ತಿಂದು ಇಲ್ಲಿ ನೋಡ್ರಿ ಹಿಂಗೆ ಮಲಗಿದ್ದಾರೆ ನಮ್ಮಮ್ಮ. ನಮ್ಮಪ್ಪ ಇನ್ನೂ ಕಾಫಿ ಕುಡಿತಾನೆ ಇದ್ದಾರೆ. ಗೈಸ್, ಎಲ್ಲರೂ ಮಂಡಕ್ಕಿ ಮತ್ತು ಮಿರ್ಚಿನ ತಿಂದು ತುಂಬಾ ಎಂಜಾಯ್ ಮಾಡಿದರು. ತುಂಬ ಚೆನ್ನಾಗಾಗಿದೆ ಅಂತಲೂ ಹೇಳಿದರು. ಚೆನ್ನಾಗಾಗಿತ್ತು ಆ್ಯಕ್ಚುಲಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ, ಯಾಕೆಂದರೆ ನೆಕ್ಸ್ಟ್ ನನ್ನ ವಿಡಿಯೋ ಎಲ್ಲ ನಿಮಗೆ ಅಪ್ಡೇಟ್ ಆಗಿ ಸಿಗುತ್ತೆ ಅಂತ ಹೇಳಿ. ಸೊ ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.